ಅವರ ಒಂದೊಂದು ಮಾತುಗಳು ಕೇಳಬೇಕು, ಒಳ್ಳೆ ಒಂದು ವಿಚಾರಪೂರ್ಣವಾದಂತಹ ಮಾತುಗಳು, ಎಲ್ಲರಿಗೂ ಒಂದು ಮನಸ್ಸು ತಟ್ಟುವಂತ ಅವರ ಒಂದೊಂದು ಮಾತುಗಳು. ಒಂದು ಮಾತು ಹೇಳ್ತಾರೆ, ಕಿಲ್ಲತು ತ್ವಾಮಿ ಒಕ್ಕಿಲ್ಲತುಲ್ ಕಲಾಮಿ ಒಕ್ಕಿಲ್ಲತುಲ್ ಮನಾಮಿ ತೂರಿತು ಧ್ವನಿಯಾದರೆ ಸಲಾಂ. ಸ್ವಲ್ಪ ಆಹಾರ ಸೇವಿಸುವುದು, ಯಾರಿಗೂ ಸಾಧ್ಯವಾದಂತ ಒಂದು 3 ವಿಚಾರ ಏನು? ಸ್ವಲ್ಪ ಆಹಾರ ಸೇವಿಸುವುದು, ವಕೀಲತುಲ್ ಕಲಾಮಿ ಸ್ವಲ್ಪ ಮಾತನಾಡುವುದು, ವಕೀಲತುಲ್ ಮನಾಮಿ ಸ್ವಲ್ಪ ಮಲಗುವುದು. ಇದು ದಾರುಸಲಾಮಿಗೆ, ದಾರುಸಲಾಂ ಅಂದ್ರೆ ದಾರುಸಲಾಂ ಪ್ರಸಿದ್ಧಿ. ದಾರುಸಲಾಂ ಅಲ್ಲಿ ನಮ್ಮ ಸ್ಕೂಲ್ ಹೆಸರು ದಾರುಸಲಾಂ, ಮದ್ರಸೆ ಹೆಸರು ದಾರುಸಲಾಂ, ಕಾಂಪ್ಲೆಕ್ಸ್ ಹೆಸರು ದಾರುಸಲಾಂ. ದಾರುಸಲಾಂ ಅಂದ್ರೆ ಸ್ವರ್ಗದ ಒಂದು ಹೆಸರು. ಸ್ವರ್ಗಕ್ಕೆ ಏನಾಗಿದೆ ಈ 3 ಕಾರ್ಯಗಳು ಯಾವುದು? ಕಿಲ್ಲತುಲ್ ತಾಮ್, ಕಿಲ್ಲತುಲ್ ಕಲಾಂ, ಕಿಲ್ಲತುಲ್ ಮನಾಮ್. ಆಹಾರ ಸೇವನೆ ಕಡಿಮೆ ಮಾಡುವುದು, ಅಂದ್ರೆ ಸ್ವಲ್ಪ. ಜಾಸ್ತಿ ಇದ್ರೆ ಏನಾಗ್ತದೆ? ಶರೀರ ಸುಸ್ತಾಗ್ತದೆ, ಆರಾಧನೆಗೆ ಅದು ಏನಾದ್ರು ವಿಧಿಯಾಗುವುದಿಲ್ಲ. ಕಿಲ್ಲತುಲ್ ಕಲಾಂ ಸ್ವಲ್ಪ ಮಾತನಾಡುವುದು. ಯಾವಾಗಲೂ ಮಾತಾಡ್ತಾರೆ ಇದ್ದರೆ ಏನಾಗ್ತದೆ? ಏನೇನೋ ಮಾತುಗಳು ಬರ್ತದೆ, ಪಾಪಗಳು ಜಾಸ್ತಿ ಆಗ್ತದೆ. ಅದಕ್ಕಾಗಿ ಕಿಲ್ಲತುಲ್ ಕಲಾಂ. ಅದೇ ರೀತಿ ಕಿಲ್ಲತುಲ್ ಮನಾಮ್ ಸ್ವಲ್ಪ ಮಲಗುವುದು. ಜಾಸ್ತಿ ಆರಾಧನೆ ಮಾಡಬೇಕಾದ್ರೆ ಇಬಾದತ್ಗೆ ಏನ್ ಮಾಡ್ಬೇಕಾದ್ರೆ ಸ್ವಲ್ಪ ಮಲಗಬೇಕು ಅಂತ ಹೇಳಿ, ಅದು ಈ 3 ಕಾರ್ಯಗಳು ಸ್ವರ್ಗಕ್ಕೆ ಕೊಂಡೋಗ್ತದೆ ಅಂತ ಹೇಳಿ ಯಾರು ಹೇಳ್ತಾರೆ? ಶೇಖ್ ರಿಫಾಯಿ ಅವರು ಹೇಳ್ತಾರೆ. ಅವರು ಹಾಗೆ ಬದುಕಿದ್ರು. ಅದೇ ರೀತಿ ಅವರ ಒಳ್ಳೆಯ